ಇನ್ನು ಇದೆಲ್ಲ ಬೆಳವಣಿಗೆಗಳ ನಡುವೆ ಅತ್ಯಂತ ಮಹತ್ವದ ಮೀಟಿಂಗ್ ಕೂಡ ದೆಹಲಿಯಲ್ಲಿ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ ಸಾಲು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಜೊತೆಗೆ NSA ದೋವಲ್ ಜೊತೆಗೆ ಅನೇಕ ಸಭೆಗಳು ಕೂಡ ಆಗಿದೆ. ಇದೆಲ್ಲ ಬೆಳವಣಿಗೆಯ ಜೊತೆಗೆ ಚಿನಾಬ್ ನದಿಯ ಡ್ಯಾಮ್ ಏನಿದೆ, ಭಾರತದಲ್ಲಿರುವಂಥ ಡ್ಯಾಮ್ಗೆ ಅಡ್ಡ ಹಾಕಲಾಗಿದ್ದು ನೇರವಾಗಿ ನೀರು ಏನು ಹರಿತಾ ಇತ್ತು ಅದನ್ನು ಕೂಡ ತಡೆಗಟ್ಟಲಾಗಿದೆ. ಈ ಜಲದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. 7 ದಶಕಗಳ ಬಳಿಕ ಅಂದರೆ 70 ವರ್ಷಗಳ ಬಳಿಕ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂಥ ಚಿನಾಬ್ ನದಿ ಈಗ ಸಂಪೂರ್ಣ ಖಾಲಿಯಾಗಿದೆ. ಎಲ್ಲ ಮಹತ್ವದ ಸಂಗತಿಗಳ ನಡುವೆ ಈಗ ರಷ್ಯಾ ಕೂಡ ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ. प्रधानमंत्री मोदी जी के नेतृत्व में जैसा आप चाहते हैं वैसा होकर रहे. ಪ್ರತೀಕಾರ 26 ಜನರ ನರಮೇಧಕ್ಕೆ ಪ್ರತೀಕಾರ. ರಣಹೇಡಿ ಪಾಕಿಸ್ತಾನ, ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರದ ಯುದ್ಧ ಸಾರಿದೆ. ಪಾಕಿಸ್ತಾನಿಗಳ ಗಡೀಪಾರು, ವೀಸಾ, ಆರ್ಥಿಕ ವ್ಯವಹಾರಕ್ಕೆ ನಿರ್ಬಂಧ, ಪಾಕ್ ವಿಮಾನಗಳ ಹಾರಾಟಕ್ಕೂ ಬೇಲಿ. ಹೀಗೆ ಪಾಕಿಸ್ತಾನಕ್ಕೆ ಭಾರತ ಒಂದರ ಮೇಲೊಂದು ಶಾಕ್ ನೀಡಿತು. ಮೊನ್ನೆ ಮೋದಿ ತ್ರಿಶೂಲ ವ್ಯೂಹ ರಚಿಸಿದ್ರು. ಇದೀಗ ಪಾಕಿಸ್ತಾನದ ಬುಡಕ್ಕೆ ಜಲ ಬಾಂಬ್ ಹಾಕಲಾಗಿದೆ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿರುವ ಭಾರತ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿದೆ. ಕುತಂತ್ರಿ ಪಾಕಿಸ್ತಾನದ ಬುಡಕ್ಕೆ ಜಲ ಬಾಂಬ್ ಬಿಟ್ಟ ಭಾರತ. ಚೇನಾಬ್ ನದಿ ನೀರು ಬಂದ್, ಪಾಕ್ಗೆ ಜಲಕ್ಷಾಮದ ಭೀತಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು ಅನ್ನೋ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿದೆ. ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿರುವ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಬಂದ್ ಮಾಡಿದೆ. ಎಸ್, ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಕುತಂತ್ರ ಮಾಡಿ ಕಾಶ್ಮೀರದಲ್ಲಿ 26 ಅಮಾಯಕ ಜೀವಗಳನ್ನ ಬಲಿ ಪಡೆದ ತಪ್ಪಿಗೆ ಪಾಕಿಸ್ತಾನ ಈಗ ನಿದ್ರೆ ಇಲ್ಲದ ದಿನಗಳನ್ನ ಕಳೀತಿದೆ. ಭಾರತ ಯಾವ ಕ್ಷಣದಲ್ಲಿ ಅದ್ಯಾವ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳುತ್ತೋ ಅಂತ ಆಕಾಶವನ್ನ ನೋಡ್ತಾ ಕಂಗೆಟ್ಟು ಕೂತಿದೆ. ಆದ್ರೆ ಭಾರತ ರಣಹೇಡಿ ಪಾಕಿಸ್ತಾನ ಪತ್ರಗುಟ್ಟಿ ಹೋಗುವಂತ ಎದುರೇಟುಗಳನ್ನೇ ಕೊಡ್ತಿದೆ. ಮೋದಿ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕ್ ವಿಲ ಅಂತಿದೆ. ಪಹಲ್ಗಾಮ್ ಭೀಕರ ನರಮೇಧಕ್ಕೆ ಪ್ರತಿಯಾಗಿ ಸಿಂಧೂ ನದಿಯ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದ ಭಾರತ ಈಗ ಚೇನಾಬ್ ನದಿಗೆ ಜಲಾಶಯಗಳಿಂದ ನೀರು ಹರಿಸುವುದನ್ನೇ ನಿಲ್ಲಿಸಿದೆ. ಚೇನಾಬ್ ನದಿಗೆ ಅಡ್ಡಲಾಗಿ ರಾಂಬನದಲ್ಲಿ, ಬಾಗ್ಲಿಹಾರ್ ಮತ್ತು ರಿಯಾಸಿಯಲ್ಲಿ ಸಲಾಲ್ ಜಲವಿದ್ಯುತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಈ 2 ಅಣೆಕಟ್ಟಿನಿಂದ ನೀರು ಹರಿಸುವುದನ್ನು ನಿಲ್ಲಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಝೇಲಂ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಿಶನ್ ಗಂಗಾ ಅಣೆಕಟ್ಟಿನಿಂದಲೂ ನೀರು ಹರಿಸುವುದನ್ನು ನಿಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದೆ. ಚೇನಾಬ್ ನದಿ ಪಾತ್ರ ಮತ್ತು ಜಲಾಶಯದ ಕೆಳಭಾಗ ಸಂಪೂರ್ಣವಾಗಿ ಬತ್ತಿ ಹೋದಂತೆ ಕಾಣ್ತಿದೆ. ಅಖ್ನೂರ್ ಪ್ರದೇಶದಲ್ಲಿ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದ್ದು ಜನ ಮೊದಲ ಬಾರಿಗೆ ನದಿಯನ್ನ ದಾಟ್ತಿರೋ ದೃಶ್ಯಗಳು ಹರಿದಾಡ್ತಿವೆ. ಪಾಕಿಸ್ತಾನದಲ್ಲಿ ಜಲಕ್ಷಾಮದ ಆತಂಕ ತಲೆದೋರಿದೆ. ಸಿಂಧೂ ನದಿ ನೀರಿನ ಮೇಲೆ ಪಾಕಿಸ್ತಾನ ಸಂಪೂರ್ಣ ಅವಲಂಬನೆಯಾಗಿದ್ದು 80% ಕೃಷಿ ಜಲವಿದ್ಯುತ್ ಯೋಜನೆ ಚೇನಾಬ್ ನದಿಯಿಂದಲೇ ಆಗಲಿದೆ. ಆದ್ರೀಗ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪೂರೈಕೆಯನ್ನ ತಡೆದಿದೆ. ಈಗಾಗಲೇ 60%ಕ್ಕಿಂತ ಹೆಚ್ಚು ಸಾಲದ ಒತ್ತಡದಲ್ಲಿರುವ ಪಾಕಿಸ್ತಾನಕ್ಕೆ ಜಲಕ್ಷಾಮದ ಭೀತಿ ಶುರುವಾಗಿದೆ. ಉಗ್ರರನ್ನ ಮಟ್ಟ ಹಾಕಲು ಶಪಥ, ಮೋದಿ ಮೀಟಿಂಗ್. ಪಹಲ್ಗಾಮ್ ದಾಳಿ ಬಳಿಕ ಉಗ್ರರನ್ನ ಬೇರು ಸಮೇತ ಕಿತ್ತು ಹಾಕಲು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಕಳೆದೊಂದು ವಾರದಿಂದ ಸೇನಾ ಮುಖ್ಯಸ್ಥರಿಂದ ಪ್ರಧಾನಿ ಮೋದಿ ಕ್ಷಣದ ಮಾಹಿತಿ ಪಡ್ಕೊಳ್ತಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆ ಸಭೆ ನಡೆಸಿ ಗಡಿಯಲ್ಲಿ ಭದ್ರತೆ ವಿಚಾರವಾಗಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು. ಭಾರತಕ್ಕೆ ರಷ್ಯಾ, ಜಪಾನ್ನಿಂದ ಬೆಂಬಲ. ಉಗ್ರರ ಸಂಹಾರಕ್ಕೆ ಪಣ ತೊಟ್ಟಿರುವ ಭಾರತಕ್ಕೆ ಅಮೆರಿಕ ಬಳಿಕ ಇದೀಗ ರಷ್ಯಾ, ಜಪಾನ್ ಕೂಡ ಬೆಂಬಲ ಸೂಚಿಸಿವೆ. ಪ್ರಧಾನಿ ಮೋದಿಗೆ ಫೋನ್ ಮಾಡಿದ್ದ ರಷ್ಯಾ ಅಧ್ಯಕ್ಷ ಪುಟಿನ್ ಭಯೋತ್ಪಾದನೆ ನಿಗ್ರಹಕ್ಕೆ ಬೆಂಬಲ ಸೂಚಿಸಿದ್ದಾರೆ.
ಇತ ಜಪಾನ್ ಕೂಡ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದು ಭಾರತಕ್ಕೆ ಬೆಂಬಲ ನೀಡಿದೆ. ಇತ ಭಾರತ ಅಂದ್ರೆ ಪಾಕಿಸ್ತಾನ ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಿದ್ದು ತನ್ನನ್ನ ರಕ್ಷಿಸುವಂತೆ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ. ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದು ಈಗಾಗಲೇ ಶಸ್ತ್ರಾಸ್ತ್ರ ಹೊತ್ತ ಟರ್ಕಿಯ ಯುದ್ಧ ನೌಕೆ ಕರಾಚಿ ಬಂದರು ತಲುಪಿದೆ. ಈ ನಡುವೆ ಭಾರತದ ಮೇಲೆ ಕಣ್ಣು ಹಾಕುವವರಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ದೆಹಲಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಯುದ್ಧದ ಸುಳಿವು ಕೊಟ್ಟಿದ್ದಾರೆ. और आप सभी हमारे प्रधानमंत्री नरेंद्र मोदी जी को अच्छी तरह जानते हैं। उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित। जोखिम उठाने का भाव किस तरीके से उन्होंने सीखा है अपने जिंदगी में, उससे भी आप अच्छी तरह समझते हैं। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे। ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಮೋದಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಭಯೋತ್ಪಾದನೆ ನಾಶ ಮಾಡಲು ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿಕೆ ನೀಡಿದ್ದಾರೆ. The Prime Minister has taken the decision. Wherever they are, they should be brought and teach a proper lesson to those people who are involved in massacring these 28 tourists. Prime Minister has cancelled even Russia program. He gave full freedom to army. Whatever decision you are free to take. Absolute freedom given by the Prime Minister. And several other steps is taken. The country is behind him. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಉಗ್ರರ ಸಂಹಾರ ಮಾಡ್ತಿದೆ. ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದ ರಾಕ್ಷಸರ ಹೆಜ್ಜೆ ಜಾಡು ಹಿಡಿದಿದೆ. ಇದೇ ಹೊತ್ತಲ್ಲಿ ಭಯೋತ್ಪಾದಕರು ಮತ್ತೆರಡು ದಾಳಿಗೆ ಸಂಚು ರೂಪಿಸಿದ್ದು ಬಯಲಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಅಡಗುತಾಣ ಪತ್ತೆಯಾಗಿದೆ. ಸುರಂಕೋಟೆ ಅರಣ್ಯ ಪ್ರದೇಶದಲ್ಲಿ 3 ಟಿಫಿನ್ ಬಾಕ್ಸ್ ಮತ್ತು 2 ಬಕೆಟ್ಗಳಲ್ಲಿ ಹೂತಿಟ್ಟಿದ್ದ ಐಇಡಿಯನ್ನ ಭದ್ರತಾ ಪಡೆಗಳು ಪತ್ತೆ ಹಚ್ಚಿವೆ. ಇತ್ತ ಶ್ರೀನಗರದ ಸೆಂಟ್ರಲ್ ಜೈಲಿನ ಮೇಲೆ ದಾಳಿಗೆ ಹುನ್ನಾರ ಮಾಡಿರೋ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಸೇನೆಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಶ್ರೀನಗರ ಕೋಟ್ಬಲ್ವಾಲ್ ಜೈಲಿನ ಬಳಿ ಅಲರ್ಟ್ ಘೋಷಣೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.